ಸೊ ಇಲ್ಲಿ ಏನಂತ ಅಂದ್ರೆ ಚೈನಾ ಒಂದು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಕೇಳಿ. ಏನಂತ ಅಂದ್ರೆ ಸೊ ಇಲ್ಲಿ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೂ ಇಲ್ಲಿ ಜಗಳ ನಡೀತು. ಜಗಳ ನಡೆದಿ ಅದು ಒಂದು ಹಂತಕ್ಕೆ ಹೋಗ್ಬಿಟ್ಟು ಸೊ ಪಾಕಿಸ್ತಾನ ಅವ್ರು ಏನ್ ಮಾಡಿದಾರ ಅಂತ ಅಂದ್ರೆ ಸೊ ಸೀಸ್ ಫೈರ್ ಮಾಡ್ಕೊಂಡ್ಬಿಡೋಣ, ಬೇಡ ಅಟ್ಯಾಕ್ ಮಾಡೋದ್ ಬೇಡ, ನಮಗೂ ನಿಮಗೂ ಯಾಕೆ ಇಷ್ಟೊಂದು ಜಗಳ ಅಂತ ಹೇಳ್ಬಿಟ್ಟು ಸೀಸ್ ಫೈರ್ ಮಾಡ್ಬಿಟ್ರು. ಓಕೆನಾ, ಸೀಸ್ ಫೈರ್ ಮಾಡ್ಬಿಟ್ಟು ಇವಾಗ ಹಂಗೆ ನಿಂತಿದೆ. ಇವಾಗ ಯಾವುದೇ ರೀತಿಯಾದ ಒಂದು ವಾರ್ ಇಲ್ಲ, ಯಾವುದೇ ರೀತಿಯಾದ ಒಂದು ಜಗಳ ಇಲ್ಲ. ಸೊ ಎಲ್ಲ ಮುಗೀತು. ನಾರ್ಮಲ್ ಆಗಿ ಎಲ್ಲರೂ ಅವ್ರವ್ರ ಕಂಟ್ರಿಯಲ್ಲಿ ಅವ್ರವ್ರ ಕೆಲಸ ಮಾಡ್ತವ್ರೆ. ಇಲ್ಲಿ ನಮ್ಮ ಕಂಟ್ರಿಯಲ್ಲಿ ನಮ್ಮ ಕೆಲಸನೂ ಕೂಡ ಮಾಡ್ತಾ ಇದೀವಿ ಎಲ್ರು ಕೂಡ. ಓಕೆನಾ, ಇಲ್ಲಿ ಚೀನಾ ಇದ್ದಿದ್ದು ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಏನಂತ ಮಾಡ್ತಾವ್ರ ಅಂತ ಅಂದ್ರೆ ಅರುಣಾಚಲ್ ಪ್ರದೇಶಲ್ಲಿರುವ ಮೌಂಟೇನು ಮತ್ತೆ ಅಲ್ಲಿರುವ ರಿವರ್ಸು ಸೊ ಅದಕ್ಕೆಲ್ಲ ಏನ್ ಮಾಡ್ತವ್ರ ಅಂತ ಅಂದ್ರೆ ನೇಮ್ ನ ಚೇಂಜ್ ಮಾಡ್ತವ್ರೆ. ಯಾಕಪ್ಪ ಈ ತರ ಒಂದು ನೇಮ್ ನ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೋಗಿ ಕೇಳಿದ್ರೆ, ಇಲ್ಲ ನಮಗೆ ಅರುಣಾಚಲ್ ಪ್ರದೇಶ್ ಅದು ನಮ್ದು, ಅರುಣಾಚಲ್ ಪ್ರದೇಶ್ ಅದು ನಮ್ದು ಅಂತ ಅವ್ರು ಮಾತಾಡ್ತಾವ್ರೆ. ಸೊ ಚೈನಾ ಇದ್ದವರು ಈ ಒಂದು ಕಾಮಿಡಿನ ಎಷ್ಟು ವರ್ಷದಿಂದ ಮಾಡ್ತವ್ರ ಅಂತ ಅಂದ್ರೆ 2017, 2021, 2023, 2024, 2025 ಇವಾಗ್ಲೂ ಕೂಡ ಅದೇ ಕಾಮಿಡಿನ ಮತ್ತೆ ರಿಪೀಟ್ ಮಾಡಿ ಮಾಡ್ತವ್ರೆ. ಸೊ ಇದರ ನೇಮ್ ನ ನಾವು ಚೇಂಜ್ ಮಾಡ್ತೀವಿ, ನೇಮ್ ನ ನಾವು ಚೇಂಜ್ ಮಾಡಿದೀವಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಭಾರತದ ಕಡೆ ಏನಂತ ಹೇಳಿದಾರಂತ ಅಂದ್ರೆ ಅರುಣಾಚಲ್ ಪ್ರದೇಶ್ ನಮ್ದು, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಕ್ಕಾಗೋದಿಲ್ಲ. ಸೊ ಅದು ನಮ್ಮ ಕಂಟ್ರಿಯಲ್ಲಿ ಇರುವ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಸ್ಟೇಟ್, ಆ ಒಂದು ಸ್ಟೇಟ್ ನ ಯಾವುದೇ ಕಾರಣಕ್ಕೂ ಕೂಡ ಹೆಸರು ಚೇಂಜ್ ಮಾಡಕ್ಕೂ ಬಿಡಲ್ಲ. ಮತ್ತೆ ಅದು ನಮ್ಮದೇ, ಅದು ನಮ್ದೇ ಇರುವ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದು ಕೂಡ ಇಲ್ಲ, ಏನ್ ಮಾಡಿದ್ರು ಕೂಡ ಬಿಡೋದು ಕೂಡ ಇಲ್ಲ ಅಂತಾನು ಕೂಡ ಇಲ್ಲಿ ಇಂಡಿಯಾದ ಕಡೆಯಿಂದ ಹೇಳಿದ್ದಾರೆ. ಸೊ ಅದೇ ತರ ಚೈನಾದವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ ಸೊ 27 ಹೆಸರುಗಳನ್ನು ಚೇಂಜ್ ಮಾಡಿದ್ದಾರೆ. ಅರುಣಾಚಲ್ ಪ್ರದೇಶದಲ್ಲಿ ಇರುವ ಸಿಟಿಯಲ್ಲಿ ಇರುವ ನೇಮ್ಸು ಮತ್ತೆ ಮೌಂಟೇನ್ಸ್, ರಿವರ್ಸ್, ಸೊ ಆ ತರ ಒಂದು ಪ್ಲೇಸ್ ಅಲ್ಲಿ ಇರುವ ಎಲ್ಲಾ ತರದ ಒಂದು ನೇಮ್ಸ್ ಕೂಡ ಚೇಂಜ್ ಮಾಡಿ ಚೀನಾದವರು ಇಟ್ಟವ್ರೆ. ಸೊ ಅದೆಲ್ಲ ಯಾವುದು ಕೂಡ ನಡೆಯೋದಿಲ್ಲ ಸೊ ಇಲ್ಲಿ ನಮ್ಮ ಭಾರತದಲ್ಲಿ. ಸೊ ಯಾಕ್ರಪ್ಪ ಈ ತರ ಮಾಡ್ತಾ ಇದ್ದೀರಾ ಅಂತ ಇಲ್ಲಿಂದ ಕೇಳಿದ್ರೆ, ಸೊ ಅಲ್ಲಿರುವ ಗೌರ್ಮೆಂಟ್ ಇದ್ದವರು ಒಳಗಡೆ ಏನ್ ಮಾತಾಡೋರು ಅಂತ ಅಂದ್ರೆ ಸೊ ನಮ್ಮ ಕಂಟ್ರಿಲಿ ಇರುವ ಸ್ಟೇಟ್ ಒಳಗಡೆ ಇರುವ ಹೆಸರನ್ನ ನಾವು ಯಾವ ತರ ಬೇಕಂದ್ರೆ ಇಡ್ತೀವಿ, ಅದಕ್ಕೆ ಬೇರೆಯವ್ರು ಯಾರು ಬಂದು ಕೇಳ್ಬಾರ್ದು ಅಂತಾನು ಕೂಡ ಚೈನಾ ಇದ್ದವರು ಒಳಗಡೆನೆ ಆ ತರ ಅಲ್ಲಿರುವ ಗೌರ್ಮೆಂಟ್ ಇದ್ದವರು ಮಾತಾಡ್ತವ್ರೆ. ಇದು ಹೇಳ್ಬೇಕು ಅಂತಂದ್ರೆ ಅರುಣಾಚಲ್ ಪ್ರದೇಶ ನಮ್ದು, ನಮ್ಮ ಸ್ಟೇಟ್ ಒಳಗಡೆ ನುಗ್ಗಿ ನಮ್ದೇ ಹೆಸರು ಚೇಂಜ್ ಮಾಡಕ್ಕೆ ಯಾರೇ ಬಿಡ್ತಾರೆ. ಸೊ ಇದೇ ತರ ಒಂದು ಕಾಮಿಡಿಗಳನ್ನು ಚೈನಾ ಇದ್ದವರು ಸುಮಾರು 5 ವರ್ಷದಿಂದ ಮಾಡ್ತವ್ರೆ. ಸೊ ಭಾರತದ ಕಡೆ ಏನಂತ ಹೇಳ್ತಿದಾರ ಅಂತ ಅಂದ್ರೆ ಸ್ಟ್ರಾಂಗ್ ಆಗಿ ಸುಮ್ನೆ ಬೇಡದ ಕೆಲಸ ಎಲ್ಲ ಮಾಡಕ್ ಹೋಗ್ಬಿಡಿ, ನಿಮ್ಮ ಹತ್ರ ನಿಮಗೆ ಏನ್ ಕೆಲಸ ಇದೆ ಅದನ್ನ ನೋಡ್ಕೊಂಡು ಹೋಗಿ. ಅರುಣಾಚಲ್ ಪ್ರದೇಶ್ ಹೆಂಗಿದ್ರು ನಮ್ದೇ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಅರುಣಾಚಲ್ ಪ್ರದೇಶ್ ನಮ್ಮ ಭಾರತದ ಒಳಗಡೆ ಯಾವತ್ತು ಎಲ್ಲಿದ್ರು ಕೂಡ ಯಾವ ಕಡೆ ಇದ್ರು ಕೂಡ ಅರುಣಾಚಲ್ ಪ್ರದೇಶ್ ನಮ್ದೇ. ಓಕೆನಾ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಿಮ್ಮ ಕಂಟ್ರಿನೇ ಹೋಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ವಿಚಾರನ ಕೂಡ ಇಂಡಿಯಾಗೂ ಮತ್ತೆ ಚೈನಾಗೂ ಕೂಡ ಹೋಗ್ತಾ ಇದೆ. ಆದ್ರೆ ಬಟ್ ಅವಾಗ ಚೈನಾ ಇದ್ದವರು ಈ ತರ ಕಾಮಿಡಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ಎಲ್ಲಿದ್ರು ಕೂಡ ಏನಿದ್ರು ಕೂಡ ಅರುಣಾಚಲ್ ಪ್ರದೇಶ್ ಅದು ನಮ್ದೇ. ಓಕೆನಾ, ಇವಾಗಲೇ ಇದ್ರಲ್ಲೇ ಗೊತ್ತಾಗ್ಬಿಡತ್ತೆ. ಹೇಳ್ಬೇಕು ಅಂತಂದ್ರೆ ಒಂದು ಸಣ್ಣ ಮಕ್ಳ ಹತ್ರ ಹೋಗಿ ಕೇಳಿದ್ರು ಕೂಡ ಅರುಣಾಚಲ್ ಪ್ರದೇಶ್ ಎಲ್ಲಿದೆ ಅಂತ ಹೋಗಿ ಕೇಳಿದ್ರು ಕೂಡ ಅರುಣಾಚಲ್ ಪ್ರದೇಶ್ ನಮ್ಮ ಭಾರತದೊಳಗಡೆ ಇದೆ, ಅರುಣಾಚಲ್ ಪ್ರದೇಶ್ ನಮ್ದೇ ಅಂತ ಒಂದು ಸಣ್ಣ ಹುಡುಗಿನೂ ಕೂಡ ಹೇಳುತ್ತೆ. ಸೊ ಅವ್ರು ಇವಾಗ ಬಂದ್ಬಿಟ್ಟೆ ಅದು ಇದು ಅಂತ ಕತೆ ಹೊಡ್ಕೊಂಡು ಹೋಗ್ತವ್ರೆ. ಸೊ ನೋಡೋಣ ಏನಾಗತ್ತಂತ. ಸೊ ಅರುಣಾಚಲ್ ಪ್ರದೇಶ್ ಅದು ಏನಿದ್ರು ಕೂಡ ನಮ್ದೇ. ಸೊ ಗೈಸ್, ಡೈಲಿ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಗೈಸ್. ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬಾಯ್ ಗೈಸ್.